ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಕುಕ್ಕಿಂಗ್ದೆಲ್ಲ ಏನು ತೋರಿಸಲ್ಲ. ಸೊ ಇವತ್ತು ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಹಾಗೆ ಹೊಸಕೋಟೆ ಬಿರಿಯಾನಿ ಹೋಗೋಣ ಅಂತ ಬಿರಿಯಾನಿ ಹೋಗ್ತಾ ಇದ್ವಿ ಹೊಸಕೋಟೆಗೆ. ಸೊ ಹೋಗ್ತಾ ರೋಡಲ್ಲಿ ಹಾಗೆ ಅಣ್ಣಮ್ಮನ ದರ್ಶನ ಆಯಿತು. ಸೊ ಅಣ್ಣಮ್ಮನ ದರ್ಶನ ಮಾಡಿಕೊಂಡು ನಾನೇ ಅಣ್ಣಮ್ಮ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ದೆ. ಸೊ ನನಗೆ ಇಲ್ಲೇ ದರ್ಶನ ಆಗೋಯ್ತು. ನೀವೆಲ್ಲ ಯಾರ್ಯಾರು ಹೊಸಕೋಟೆಗೆ ಹೋಗಿದ್ದೀರಾ, ಹೊಸಕೋಟೆಗೆ ಹೋಗಿ ಹೊಸಕೋಟೆ ಬಿರಿಯಾನಿ ಯಾರ್ಯಾರು ತಿಂದಿದ್ದೀರಾ ಅದು ಇಷ್ಟೊತ್ತಲ್ಲಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಹೋಗೋ ಅಷ್ಟರಲ್ಲಿ 2:30 ಆಗಿತ್ತು. ಇನ್ನು ಪ್ರಿಪೇರ್ ಆಗಿರಲಿಲ್ಲ, ಇನ್ನು ಪ್ರಿಪೇರ್ ಆಗ್ತಾಯಿತ್ತು. ಒಂದು ಕಡೆ ಕಬಾಬ್ ಆಗ್ತಾಯಿತ್ತು, ಇನ್ನೊಂದು ಕಡೆ ಒಂದು ಕಡೆ ದಮ್ ಕಟ್ಟಿಟ್ಟಿದ್ರು, ಇನ್ನೊಂದು ಕಡೆ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ನಾವು ಹೋದಾಗ ಸ್ವಲ್ಪ ಜನ ಇದ್ದರು. ಆಮೇಲೆ ಹೋಗ್ತಾ 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 ಫುಲ್ ಕ್ರೌಡ್ ಆಗೋಯಿತು. ಇಲ್ಲಿ ಟೋಕನ್ ತೊಗೊಳಕ್ಕೆ ಕ್ಯೂ ಆಗಿ ನಿಂತ್ಕೋಬೇಕು, ಮತ್ತು ಬಿರಿಯಾನಿ ತೊಗೊಳಕ್ಕೂ ಕೂಡ ಕ್ಯೂ ಆಗಿ ನಿಂತ್ಕೋಬೇಕು. ಅಷ್ಟು ಕ್ರೌಡ್ ಆಗೋಯಿತು ಹೋಗ್ತಾ ಹೋಗ್ತಾ. ಸೊ ಅದಾದಮೇಲೆ ಅವ್ರು ಬಿರಿಯಾನಿ ಮಾಡೋದನ್ನು ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಅವರು ದಮ್ ಕಟ್ಟೋದು ನೀವು ನೋಡಬೇಕು, ಅದ್ರ ಮೇಲೆ ಕೆಂಡ ಹಾಕೋದು ಎಲ್ಲ ಹೆಂಗೆ ಎಷ್ಟು ಧೈರ್ಯದಿಂದ ಹಾಕ್ತಾರೆ ನೋಡಿ. ಯಾರಿಗಾದ್ರೂ ಟಚ್ ಆಯ್ತಂದರೆ ಅಷ್ಟೇ ಕತೆ. ನಾನು ದೂರ ನಿಂತ್ಕೊಂಡೆ. ಏನು ಚಳಿಗೆ ಬಿಸಿ ಬಿಸಿ ಹಬೆ ಸಕ್ಕತ್ತಾಗಿತ್ತು. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಹೊಸಕೋಟೆ ಟೋಲ್ ಹತ್ರನೇ. ಇದು ಅಕ್ಷಯ ದಮ್ ಬಿರಿಯಾನಿ ಅಂತ ಹೋಟೆಲ್ ನೇಮು. ಸೊ ನೀವು ನೋಡ್ಬೋದು. ನೀವು ಯಾರ್ಯಾರೆಲ್ಲ ಬಿರಿಯಾನಿ ತಿಂದಿದ್ದೀರಾ, ಹೊಸಕೋಟೆಗೆ ಬಂದಿದ್ದೀರಾ ಅಂತ ನನಗೆ ಮರೀದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸರಿನಾ? ಸೊ ನಾನು ಇಲ್ಲಿ 2 ಟೈಮ್ಸ್ ಬಂದಿದ್ದೀನಿ, 2 ಟೈಮ್ಸ್ ಬಿರಿಯಾನಿ ತಿಂದಿದ್ದೀನಿ. ಸಖತ್ತಾಗಿರುತ್ತೆ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಾವು ಹೋಗಿದ್ದು 5 ಮೆಂಬರ್ಸು, ಆದರೆ ನಾವು ತೊಗೊಂಡಿದ್ದು 4 ಬಿರಿಯಾನಿ 1 ಕಬಾಬು. ನೀವು ನೋಡ್ಬೋದು ಅವರು ಬಿರಿಯಾನಿ ಹೆಂಗೆ ಹಾಕ್ಕೊಡ್ತಿದ್ದಾರೆ ಅಂತ. ಬಿಸಿ ಬಿಸಿ ಹಬೆ ಹಾಗೆ ಹೊಡಿತಾ ಇದೆ, ಅಷ್ಟು ಬಿಸಿ ಬಿಸಿ ಬಿರಿಯಾನಿ. ಅದು ಎಷ್ಟು ಚೆನ್ನಾಗಿತ್ತು ಬಿರಿಯಾನಿ ಅಂತ, ಸಕ್ಕತ್ತಾಗಿತ್ತು. ನಾವು 1 ಪ್ಲೇಟ್ ಕಬಾಬು 4 ಬಿರಿಯಾನಿ ತೊಗೊಂಡಿದ್ವಿ. ಅದನ್ನು ತಿನ್ನೋಕ್ಕೇ ಸಿಕ್ಕಾಪಟ್ಟೆ ಕಷ್ಟಪಟ್ವಿ. ಯಾಕಂತಂದರೆ ಅಷ್ಟೊತ್ತಲ್ಲಿ ತಿನ್ನೋಕ್ಕಾಗಲ್ಲ, ಮತ್ತು ಅಷ್ಟೊಂದು ರೈಸ್ ಕೊಟ್ಟಿರ್ತಾರೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್, ಟಾಟಾ.